ಇಲ್ಲ. ಸೊ ಹಾಗಾಗಿ ಜೈನ ಅಂತ ಅಲ್ವಾ? ಸೊ ಹಾಗಾಗಿ ನಾವೆಲ್ಲರೂ ಅಷ್ಟೇ, ಅದು ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ಅವತ್ತು ನಾವು ಫೋನ್ ಮಾಡಿದ ಕೂಡ ಬಹಳ ಸಂತೋಷ. ಪ್ರತಿಯೊಂದು ಬೀದಿಯಲ್ಲೂ ಈ ರೀತಿ ಒಂದು ಕಾರ್ಯಕ್ರಮ ಆಗಬೇಕು. ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ? ಅದು ಈ ನಡುವೆ ಮನಃಶಾಂತಿ ಎಲ್ಲ ಒಂದು ಕಡೆ ಬಹಳ ಕಡಿಮೆ ಆಗ. ನಾವು ದೇವರಿಗೆ ಅಪ್ಲಿಕೇಶನ್ ಆಗಿ ಹುಟ್ಟಬೇಕು, ನಾನು ಲಿಂಗಾಯತಾಗಿ ಹುಟ್ಟಬೇಕು, ನಾನು ರೆಡ್ಡಿಯಾಗಿ ಹುಟ್ಟಬೇಕು ಅಂತ ಇಲ್ಲ, ಏನೂ ಇಲ್ಲ. ಆ ದೇವರು ನಮಗೆ ಕಳಿಸ್ತಾರೆ. ನಾವು ಏನು ಅಂದರೆ ಮನಃಶಕ್ತಿ, ಅದು ಪ್ರೀತಿ, ವಿಶ್ವಾಸ. ನಮಗೊಂದು ಅವಕಾಶ ಸಿಕ್ಕಿದೆ ಚರ್ಚೆ ಮಾಡೋಣ. ಎಲ್ಲೊಂದು ಕಡೆ ಈ ಸೋಷಿಯಲ್ ಮೀಡಿಯಾ, ಟಿವಿಯಿಂದ ಇನ್ನೂ ಒಂದು ಕಡೆ ಹೆಚ್ಚು ತಲೆನೋವು ಅಂತ ಅನಿಸುತ್ತೆ. ಒಂದೊಂದು ಜಾಸ್ತಿ ಡಿಸ್ಟರ್ಬೆನ್ಸ್ ಇದರಿಂದಲೇ. ಬಟ್ ಇದು ಶಾಶ್ವತ ಅಲ್ವಾ? ಯಾಕಂದರೆ ಮೇಲೆ ನೋಡ್ತಿದ್ದಾರೆ ಆ ದೇವರು. ಸೊ ಇವತ್ತು ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಸಹ ಬಂದಿದ್ದಾರೆ. ಮಂಜನ್ ಅವರು, ರಿಜ್ವಾನನ್ ಅವರು ಮಾತಾಡಿದ್ದಾರೆ. ಅದೇ ರೀತಿ ನಮ್ಮ ಅಬ್ಬಾಸ್ ಅಲಿ ಸರ್, ನನ್ನ ಕ್ಷೇತ್ರದವರು, ನಮ್ಮ JP ನಗರದ ನಿವಾಸಿ ಅವರು, ಮತ್ತು ಅದೇ ರೀತಿ ನಮ್ಮ ಅಣ್ಣ ಅವರು, ಅದೇ ರೀತಿ ಎಲ್ಲ ನಮ್ಮ ಪದಾಧಿಕಾರಿ ಕವಿತಾ ಅಕ್ಕ ಅವರು. ಇದರಲ್ಲಿ ಸಾಮರಸ್ಯ ಈಗ ನಮ್ಮಲ್ಲಿ ಬೇರೆ ಬೇರೆ ಕಾರಣಗಳಿಂದ ಕಡಿಮೆ ಆಗ್ತಾ ಇದೆ. ಜನರಲ್ಲೇನು ಕಡಿಮೆ ಆಗಿರಲಿಲ್ಲ, ಆದರೆ ಕೆಲವು ವರ್ಗ ಸಾಮರಸ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ದಿನ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಡೆಯೋದಿಲ್ಲ. ದೇಶದಲ್ಲಿ ನಮಗೆ ಎಲ್ರಿಗೂ ಸಮಾನ ಹಕ್ಕು ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನದ ಅಡಿಯಲ್ಲಿ ಈ ಥರ ತಾರತಮ್ಯ ಮಾಡ್ತಾ ಇದ್ದರೆ ಅದು ಸರಿಯಲ್ಲ. ಸರ್ಕಾರ ಯಾವುದೇ ಇರ್ಬೋದು, ಎಲ್ಲ ಜನರನ್ನು ಒಟ್ಟಾಗಿ ತಗೊಂಡೋಗುವಂಥ, ಸರಸಮನಾಗಿ ನೋಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಸಂದೇಶ ಕೊಟ್ಟಿದ್ದೀನಿ. ನಿಮಗೂ ಧನ್ಯವಾದಗಳು. ಅದೇ ನೋಡಿ, ಪಾರ್ಕಿನ ಇತಿಹಾಸದ ಬಗ್ಗೆ ತಮ್ಮೆಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಪಾರ್ಕನ್ನು ಉಳಿಸೋದಾಗಿರ್ಬೋದು, ನನಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ, ನೋಡಿ, ನಾವು ಯಾವುದೇ ಧರ್ಮ ಆಗಿರಲಿ ಏನು ಹೇಳುತ್ತೆ ಅಂದರೆ ಪ್ರೀತಿಯಿಂದ ಇರಬೇಕು ಎಲ್ಲರ ಜೊತೆ, ಪ್ರೀತಿ, ವಿಶ್ವಾಸ. ಯಾಕಂದರೆ ನಾವೊಂದು 4 ದಿವಸ ನಾವು ಬದುಕಿರ್ತೀವಿ ಅಲ್ವಾ? ನಾವು ಬೇರೆಯವ್ರ ಜೊತೆ ಚೆನ್ನಾಗಿರ್ತೀವೋ ಅದು ನಿಜವಾಗ್ಲೂ ನಾವು ಅಷ್ಟು ಒಳ್ಳೇದು ನಾವು ದೇವರು ಮಾಡ್ತಾರೆ. ಹಾಗಾಗಿ ಆದರೆ ಈಗ ನೋಡಿ, ನಮ್ಮ ತಂದೆಯವ್ರು ಹೇಳಿದಾಗೆ ಎಲ್ಲೋ ಒಂದು ಕಡೆ ಭಾಳ ಬೇಜಾರಾಗುತ್ತೆ. ಯಾಕಂದರೆ ನಾವೆಲ್ಲರೂ ಸಹ ಇಲ್ಲೇ ಹುಟ್ಟು ಬೆಳೆದವರು ಅಲ್ವಾ? ಎಲ್ಲರೂ ಸಹ ಬೆಂಗಳೂರಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ನಿಮ್ಗೆ ಅನ್ಸುತ್ತಾ ನಮ್ಮ 20 ವರ್ಷ 10 ವರ್ಷ ಹಿಂದೆ ಇರೋ ಕರ್ನಾಟಕ ಈಗ ಇದೆ ಅಂತ? ಇಲ್ಲ ಅಲ್ವಾ? ಶ್ರೀನಿವಾಸ್ ಅಣ್ಣ ಅವರು, ಭಾಷಾ ಸರ್ ಅವರು, ಪಾತ್ರೆ ಎಲ್ಲ ಸಿವಿಲ್ ವರ್ಕ್ಸ್ ಎಲ್ಲ ಸಹ ಏನಿದೆಯೋ 100 ಪ್ಲಾಂಟ್ಸ್ ಇಲ್ಲೇ ಅನಿಸುತ್ತೆ ನಮ್ಮ ಗುರಪ್ಪನ ಪಾಳ್ಯಲ್ಲಿ. ಆಮೇಲೆ ಇದು ಅಷ್ಟು ಐ ಥಿಂಕ್ ಸ್ಟಾಮ್ ವಾಟರ್ ಡ್ರೈನು ಸಹ ಮಳೆ ಬಂದಾಗ ಸ್ವಲ್ಪ ಇಶ್ಯೂ ಆಗಿತ್ತು. ಅದು ಸಹ ಈಗ ಆಸ್ಫಾಲ್ಟು ಅದು ಸಹ ನಾವೆಲ್ಲ ಕಡೆ ಸ್ವಲ್ಪ ಇನ್ನು ಮುಂದೆ ಏನು ಕೆಲಸ, ಈ ಪ್ಲಾಂಟಿಂಗು ಸಿಟಿಯಲ್ಲಿ ಒಂಥರ ನಾವು ಐ ಥಿಂಕ್ ನಮಗೆ ಇದು 2 ವರ್ಷ ಎಲ್ಲೋ ಒಂದು ಕಡೆ ಇನ್ನೂ ಹೆಚ್ಚು ಕಾಳಜಿ ಬಂದಿದೆ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ನಾವು ಉದ್ಯಾನವನಗಳನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಹಾಗಾಗಿ ತಾವು ಅಷ್ಟೇ ದಯವಿಟ್ಟು ಬನ್ನಿ, ವಾಕಿಂಗ್ ಮಾಡಿ, ಮಕ್ಕಳಿಗೂ ಅಷ್ಟೇ ಹೇಳಿ. ಆಮೇಲೆ ಇಲ್ಲಿ ಏನು ಕಾರ್ಯಕ್ರಮ ಇನ್ನೂ ಮಾಡೋಣ, ನಿಮ್ಮ ಸಲಹೆ ದಯವಿಟ್ಟು ಕೊಡ್ತಾ ಇರಿ. ಅದೇ ರೀತಿ ನಿಮ್ಮ ಸಲಹೆ, ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಗ್ಗೆ ನಾವೆಲ್ಲರೂ ಒಂದು ಅಂತಾರೆ. ನಮ್ಮ ದೇಶದಲ್ಲಿ ಎಷ್ಟು ನದಿಗಳು ಹೋಗ್ತವೆ, ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ, ಗೋದಾವರಿ, ಎಲ್ಲರೂ ಬಂದು ನಾವು ತಾಯಿ ಮಕ್ಕಳು, ಈ ಭಾರತ ಮಾತೆ ಅಂಬೆ ಎಲ್ಲ ನಮ್ಮ ಮಕ್ಕಳು ಅಂತ ಅದನ್ನು ಭಾವಿಸ್ಕೊಂತ ಎಲ್ಲರ ಹಬ್ಬ, ಯಾವುದು ಹಬ್ಬ ಇರಲಿ, ಹಿಂದೂ ಧರ್ಮದಿರಲಿ, ಮುಸ್ಲಿಮ್ ಇರಲಿ, ಕ್ರೈಸ್ತ ಇರಲಿ, ನಮಗೆ ಎಲ್ಲ ಈ ದೇಶದ ಹಬ್ಬ ಅಂತ ನಾವು ಆಚರಿಸಬೇಕು. ಅದನ್ನು ಅದೇ ರೀತಿ ಪ್ರೀತಿ ಮತ್ತು ಅದೇ ಭಾವನೆಯಿಂದ ಆಚರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ. ಇವತ್ತು ನಾನು ನಿಜವಾಗ್ಲೂ ಈ ಬಿಸ್ಮಿಲ್ಲಾ ನಗರು, ಈ ಪಾರ್ಕು ಒಂದು ಕಾಲದಲ್ಲಿ ಕಸ ತುಂಬ್ತಾ ಇದ್ದು. ನನ್ನ ನೆಂಟು
ಬಿಸ್ಮಿಲ್ಲಾ ನಗರ್ BET ಮತ್ತು ಈ ಪಾರ್ಕ್ ಹೋರಾಟಕ್ಕೆ ಬಹಳ ಇತ್ತು. ಈ ಸಂದರ್ಭದಲ್ಲಿ ನನ್ನ ಜ್ಞಾಪಿಸ್ಕೊಂಡು ಆಹ್ವಾನಿಸ್ತಾರೆ, ಅವ್ರಿಗೆ ನಾನು ಧನ್ಯವಾದನ ಹೇಳ್ತೀನಿ. ಮತ್ತು ಸದಾಕಾಲ ನಾನು BET ಮತ್ತು ಈ ಬಿಸ್ಮಿಲ್ಲಾ ನಗರ್ಗೆ ಎನಿ ಟೈಮ್ ಮಹಬೂಬ್ ಸಾಹೇಬ್ ಗೊತ್ತು, ಎಲ್ಲರಿಗೂ ಗೊತ್ತು, ಮಸೀದಿದು ಇರಲಿ, ಸ್ಕೂಲ್ದು ಇರಲಿ, ಯಾವ ಕೆಲಸ ಇರಲಿ ನಾವು ಯಾವತ್ತೂ ಹಿಂದೆ ನೋಡಿಲ್ಲ. ಯಾಕಂದರೆ ನಮ್ಮೆಲ್ಲ ಬಂಧುಗಳು ನಮ್ಮವರು, ನಾವು ಇದನ್ನು ಚೆನ್ನಾಗಿ ನೋಡಬೇಕು. ಮತ್ತು ಇವತ್ತು ಭಾಳ ಖುಷಿ ಆಗುತ್ತೆ. ಈ ಪಾರ್ಕು ಒಂದು ಕಾಲದಲ್ಲಿ ನೀವು ನೋಡಿದ್ದೀರೋ ಇಲ್ವೋ, ನಾವು ನೋಡಿದ್ದೀವಿ ಎಷ್ಟು ಆವಾಗ ನಮ್ಮ ಸಾಬೀರ್ ಸಾಹೇಬರು ಇವರೆಲ್ಲ ಇದ್ದರು. ಆವಾಗ ಇದನ್ನು ನಾವು ಎಷ್ಟು ಮಿಸ್ ಮಾಡದೆ ಒಂದು ಸಂತೋಷ ಭರಿತವಾಗಿ ಈ ಒಂದು ಸಂತೋಷ ಕೂಟದಲ್ಲಿ ನಾವೆಲ್ಲ ಸೇರಿ ಕಮಲನ ಇದ್ದಾರೆ ಊಟ ಮಾಡ್ಕೊಳ್ಬೇಕು. ಯಾರು ಮನೆಗೆ ಹೋಗಬಾರ್ದು. ಇವತ್ತು ನಮ್ಮ ಇಲ್ಲಿ ಈ ಕಡೆ ಜಯನಗರ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಈ ಕಡೆ BTM ವಿಧಾನಸಭಾ ಕ್ಷೇತ್ರ ಬರುತ್ತೆ, ಇಲ್ಲಿ ಮಧ್ಯ ನಮ್ಮ ಪಾರ್ಕ್ ಬರುತ್ತೆ. ಸೊ ಇದು ಬಹಳ ವರ್ಷ ಹಿಂದೆ ಆ್ಯಕ್ಚುಲಿ ಇದನ್ನು ಉಳಿಸ್ಕೊಂಡು ಪಾರ್ಕಾಗಿ ಮಾಡಿರೋದು ನಮ್ಮ ತಂದೆ ಸ್ಥಳೀಯ ಶಾಸಕರು ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು ಸಹ ಇಲ್ಲಿ ಬಂದಿದ್ದರು. ಅದೇ ರೀತಿ ಪಾರ್ಕಿನ ಆರ್ಗನೈಸರ್ಸ್ ವಾಕಿಂಗ್ ಕಮಿಟಿ ಅಸೋಸಿಯೇಷನ್ನು ವಿಶೇಷವಾಗಿ ಮೆಹಬೂಬ್ ಸಿದ್ದಿಕ್ ಪಾಷಾ ಸರ್ ಅವರು, ಶ್ರೀನಿವಾಸ್ ಅವರು, ಅದೇ ರೀತಿ ನಮ್ಮ ಕಾರ್ಪೊರೇಟರ್ ಆದಂಥ ಗುರಪ್ಪನಪಾಳ್ಯ ಕಾರ್ಪೊರೇಟರ್ ಆದಂಥ ರಿಜ್ವಾನ್ ಅಣ್ಣ ಅವರು, ಅದೇ ರೀತಿ ಈ ಕಡೆ ಮಂಜುನಾಥ್ ಅಣ್ಣ ಅವರು, ನಮ್ಮ ಸುದ್ಗುಂಟೆಪಾಳ್ಯ ಕಾರ್ಪೊರೇಟರ್, ಮತ್ತು ಇಲ್ಲಿ ಸುತ್ತಮುತ್ತ ಇರುವ ಎಲ್ಲ ಹಿರಿಯರು ಎಲ್ಲರೂ ಸಹ ಇವತ್ತು ಭಾಗವಹಿಸಿದ್ದಾರೆ. ನೋಡಿ, ಇವತ್ತೊಂದು ಈದ್ ಮಿಲಾದ್ ಸೌಹಾರ್ದ ಕೂಟ ಇವತ್ತೊಂದು ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಸಣ್ಣ ಪುಟ್ಟ ಏನೋ ಒಂದು ಕೊರತೆ ಏನಿದೆಯೋ, ಸಜೆಷನ್ಸ್ ಇದೆಯೋ, ಪಾರ್ಕ್ ಇಂಪ್ರೂವ್ಮೆಂಟ್ ಇದೆಯೋ, ಈ ಅಸೋಸಿಯೇಷನ್ ಈ ಪಾರ್ಕಿನ ಏನು ವಿಶೇಷ ಅಂದರೆ ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಬಹಳ ಅದ್ಧೂರಿಯಾಗಿ ಎಲ್ಲರೂ ಸಹ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಆಚರಣೆಯಲ್ಲಿ ಮಾಡ್ತೀವಿ. ಅದೇ ರೀತಿ ಇವತ್ತೊಂದು ಊಟ ಸಹ ಇವತ್ತು ಹಮ್ಮಿಕೊಂಡಿದ್ದಾರೆ. ನೋಡಿ, ಎಲ್ಲೋ ಒಂದು ಕಡೆ ಈ ರೀತಿ ಒಂದು ಸೌಹಾರ್ದ ಕೂಟ ಪ್ರತಿಯೊಂದು ಕಡೆ ಆಯೋಜನೆ ಮಾಡಬೇಕು. ಪ್ರತಿಯೊಂದು ಬೀದಿಯಲ್ಲಿ, ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ. ನೋಡಿ, ಕುವೆಂಪು ಅವರು ಹೇಳಿದರು, ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ. ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಏನಾಗ್ತಿದೆ ಅಂತ ತಾವೆಲ್ಲರೂ ಸಹ ನೋಡ್ತಿದ್ದೀರಿ. ಈ ಕೋಮುವಾದನ, ಆ ವಿಷ ಬೀಜವನ್ನು ಜನರಲ್ಲಿ ಬಿಟ್ಟು ಮಕ್ಕಳಾಗಿರ್ಬೋದು. ಸೊ ಹಾಗಾಗಿ ನೋಡಿ, ನಾವು ಆ ದೇವರು ನಮ್ಮನ್ನು ಈ ಭೂಲೋಕಕ್ಕೆ ನಮ್ಮನ್ನು ಕಳಿಸ್ತಾರೆ. 4 ದಿವಸ ನಾವು ಬದುಕಿರ್ತೀವಿ. ಆದಷ್ಟು ನಾವು ಎಲ್ಲರ ಜೊತೆ ಚೆನ್ನಾಗಿರಬೇಕು, ಪ್ರೀತಿ ವಿಶ್ವಾಸದಿಂದ ಇರಬೇಕು. ಈ ರೀತಿ ಒಂದು ಪಾಲಿಟಿಕ್ಸ್ಗೋಸ್ಕರ ಮಾಡ್ತಿರೋದು ಶಾಶ್ವತ ಅಲ್ಲ. ಮೇಲೆ ದೇವರು ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಸೊ ಇವತ್ತು ನಾನು ನಮ್ಮ ವಾಕಿಂಗ್ ಅಸೋಸಿಯೇಷನ್ ಇರ್ಬೋದು, ಇವತ್ತೊಂದು ಸೌಹಾರ್ದ ಕೂಟ ನಾವು ಇವತ್ತೊಂದು ಆಯೋಜನೆ ಮಾಡಿದ್ದೀವಿ. SG ಪಾಳ್ಯ, ಸುದ್ಗುಂಟೆಪಾಳ್ಯ ವಾಕರ್ಸ್ ಅಸೋಸಿಯೇಷನ್, ಈ ಪಾರ್ಕಿನ ವಾಕರ್ಸ್ ಅಸೋಸಿಯೇಷನ್ನು ಇವತ್ತೊಂದು ಬಂದು ಸೌಹಾರ್ದ ಕೂಟ, ಈದ್ ಮಿಲಾದ್, ಅದೇ ರೀತಿ ಬೇರೆ ಬೇರೆ ಯುಗಾದಿ ಇರ್ಬೋದು, ಮತ್ತು ಇದೂ ಇರ್ಬೋದು, ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಎಲ್ಲ ಸಹ ಇವತ್ತು ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮ ಸಹ ಆಯೋಜನೆ ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಒಂದು ಸೌಹಾರ್ದ ಕೂಟ. ಸೊ ಎಲ್ಲರೂ ಬಂದು ಮಾತಾಡಿದ್ರು, ಚರ್ಚೆ ಮಾಡಿದ್ವಿ. ನೋಡಿ, ನಾವು ಪ್ರತಿ ದಿವಸ ಪ್ರತಿಯೊಬ್ಬರು ಅಷ್ಟೇ ಮನೆಯಲ್ಲಿ ಊಟ ಮಾಡ್ತೀವಿ, ತಿಂತೀವಿ, ಆದರೆ ಮನಃಶಾಂತಿ ಇರಬೇಕು. ಎಲ್ಲೊಂದು ಕಡೆ ಮನಃಶಾಂತಿ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಸೊ ಹಾಗಾಗಿ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ. ನೋಡಿ, ನಾವು ಹುಟ್ಟೋವಾಗ ನಾವೇನು ಅಪ್ಲಿಕೇಶನ್ ಹಾಕಲ್ಲ, ನಾನು ಮುಸ್ಲಿಮಾಗಿ ಹುಟ್ಟಬೇಕು, ನಾನು ಹಿಂದೂ ಹುಟ್ಟಬೇಕು, ಕ್ರಿಶ್ಚಿಯನಾಗಿ ಹುಟ್ಟಬೇಕು, ಲಿಂಗಾಯತ ಹುಟ್ಟಬೇಕು, ಬ್ರಾಹ್ಮಣ, ರೆಡ್ಡಿ ಅಂತೇನು ನಾವೇನು ಕೇಳ್ಕೊಂಡು ಬರೋಲ್ಲ. ನಾವೆಲ್ಲರೂ ಸಹ ಏನು ಅಂದರೆ ಮನುಷ್ಯತ್ವ,
ಅದು ಮುಖ್ಯ. ಎಲ್ಲೋ ಒಂದು ಕಡೆ ಅದು ಜನ ಮರೀತಿದ್ದಾರೆ. ಅದನ್ನು ನಾವು ಎಲ್ಲರೂ ಅಷ್ಟೇ ಈ ರೀತಿ ಕಾರ್ಯಕ್ರಮಗಳು ಆಯೋಜನೆ ಮಾಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ವಿಶ್ವಾಸ ಹೆಂಗೆ ನಮ್ಮ ಮೇಡಮ್ ಅವರು ಹೇಳಿದ್ರು, ಸೌಮ್ಯ ರೆಡ್ಡಿ ಅವರು ಮತ್ತು ಅವ್ರ ತಂದೆಯವರು ಹೇಳಿದ್ರು, ಮನುಷ್ಯತ್ವ ಎಲ್ಲರಿಗಿಂತ ಮುಂಚೆ. ಅದಾದ ಮೇಲೆ ಜಾತಿ, ಧರ್ಮ, ಕುಲ, ಗೋತ್ರ ಇದೆಲ್ಲ ಆಮೇಲೆ ಬರುತ್ತೆ. ನಾವು ಮನುಷ್ಯನಾಗಿ ಉಳ್ಕೊಂಡ್ರೆ ಒಳ್ಳೆಯದು. ಇವತ್ತಿನ ಪ್ರಪಂಚದೊಳಗೆ ನಾವು ಮನುಷ್ಯನಾಗಿ ಉಳ್ಕೊಳ್ಳಿಲ್ಲ ಅಂದರೆ ಏನಿದೆ ಹೇಳಿ? ನಾನು ನಿಮಗೆ ಬೈಯೋದು, ನೀವು ನನಗೆ ಬೈಯೋದು, ಇದು ಸರಿ ಇಲ್ಲ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರದೊಳಗೆ ಯಾವತ್ತೂ ಇರಲಿಲ್ಲ. ಈ BJP ಸರ್ಕಾರ ಬಂದ ಮೇಲೆ ಇದೆಲ್ಲ ಜಾತಿ, ಕುಲ, ಗೋತ್ರ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಇದು ಜನರು ಅರ್ಥ ಮಾಡ್ಕೋಬೇಕಷ್ಟೆ. ಈಗ ಜನರು ಅರ್ಥ ಮಾಡ್ಕೊತಾ ಇದ್ದಾರೆ. ಬರೋ ವರ್ಷದೊಳಗೆ ಏನು MP ಚುನಾವಣೆ ಇದೆ, ತಕ್ಕ ಪಾಠನೂ ಕಲಿಸ್ತಾರೆ ಜನರು ಅಂತ ಅನ್ಸ್ಕೊತಾ ಇದ್ದೀವಿ. ಧರ್ಮಕ್ಕೆ ಜಾತಿಗೆ ಇದು ಮಾಡೋದು ಯಾವ ಥರ ಸರಿ ಮಟ್ಟಿಗೆ ಸರಿ ಸರ್ ಈಗಿನ ಕಾಲದಲ್ಲಿ ಸರ್ಕಾರ ಇರೋದನ್ನು? ಈ ಪ್ರಶ್ನೆ ನಾನು ಕೇಳೋಕ್ಕಿಂತ ಮುಂಚೆ ನೀವು ತಮ್ಮ ಮನಸ್ಸೊಳಗೆ ನೋಡಿಬಿಟ್ಟಿದ್ರೆ ಚೆನ್ನಾಗಿರೋದು. ನಾವೆಲ್ಲ ಯಾವ ಥರ ಇದ್ದೀವಿ? ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ನಾನೇನು ಹೇಳ್ತೀನಿ, ನಮ್ಮ ಸಿಸ್ಟರು ಈಗ ಶ್ರೀನಿವಾಸ್ ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಒಳ್ಳೆ ಕೆಲಸನ ಅಪ್ರಿಷಿಯೇಟ್ ಮಾಡಬೇಕು ನಾವು. ಯಾರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಈಗ ಒಂದು ಬಿಲ್ಡಿಂಗೇ ಇರ್ಬೋದು, ಅದು ಚೆನ್ನಾಗಿ ಕಟ್ಟಿದ್ರೆ ಆ ಮೇಸ್ತ್ರಿಗೂ ಒಳ್ಳೆ ಹೆಸರು. ಇದೇ ಥರ ಇವತ್ತು ಹಿಂಗೆ ಗಾರ್ಡನ್ ಏನಿದೆ ಇವತ್ತು ಇಲ್ಲಿ, ಇದಕ್ಕೆ ರೂವಾರಿಗಳು ಶ್ರೀ ರಾಮಲಿಂಗ ರೆಡ್ಡಿಯವರು. ನಮ್ಮ ಮೇಡಮ್ ಅವರು ಹಣನೂ ಕೊಟ್ಟಿದ್ದಾರೆ. ಅಂದರೆ ರೂವಾರಿ ಯಾರು ಅಂತ ಹೇಳಿದ್ರೆ ಫೌಂಡರ್ ಆ್ಯಂಡ್ ಯಾರು ಇದ್ದಾರೆ ಇವತ್ತು? ರಾಮಲಿಂಗ ರೆಡ್ಡಿಯವರು. ರಾಮಲಿಂಗ ರೆಡ್ಡಿಯವ್ರ ಜೊತೆಗೆ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಬಟ್ ಮೇನ್ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೌಂಡರ್ ಆಫ್ ದಿಸ್ ಪಾರ್ಕ್. ಇಲ್ಲಾಂದರೆ ಇಲ್ಲಿ ಒಳ್ಳೆ ಕೆಲಸಗಳು ಏನಾಗ್ತಾಯಿದೆ, ಪೊಲೀಸ್ ಸ್ಟೇಷನ್ ಇರ್ಬೋದು, ಕಮ್ಯುನಿಟಿ ಹಾಲ್ ಇರ್ಬೋದು, ಬರೋ ಪಕ್ಕದೊಳಗೆ ಗ್ರೌಂಡ್ ಇದೆ. ಇದು ಬರೀ ಒಂದು ಸಣ್ಣ ಪುಟ್ಟ ಉದಾಹರಣೆಗಳು ಕೊಡ್ತಾಯಿದ್ದೀವಿ ನಾವು. ಈ ಕೆಲಸಗಳು ಮಾಡೋಕ್ಕೆ ನಮ್ಗೆ ಪ್ರೇರಣೆ ಕೊಟ್ಟಿರೋದು ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು, ನಮ್ಮ MLA ಸಾಹೇಬ ಸೌಮ್ಯ ರೆಡ್ಡಿ ಅವರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದಾರೆ.